ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ 11ರ ವಿಜೇತರಾಗಿ ಹಳ್ಳಿ ಹೈದ ಹನುಮಂತ ಲಮಾಣಿ ಹೊರಹೊಮ್ಮಿದ್ದು ಇಡೀ ಕರ್ನಾಟಕವೇ ಅವರ ಗೆಲುವನ್ನು ಸಂಭ್ರಮಿಸುತ್ತಿದೆ. ಬಿಗ್ ಬಾಸ್ನಲ್ಲಿ ಕಪ್ ಗೆದ್ದ ಹನುಮಂತುಗೆ ಬಹುಮಾನ ಮೊತ್ತವಾಗಿ ಬರೋಬ್ಬರಿ 50 ಲಕ್ಷ ರೂಪಾಯಿ ಸಿಕ್ಕಿದೆ. ಆದರೆ ಹಳ್ಳಿ ಹೈದನಿಗೆ ಇಷ್ಟು ಮೊತ್ತವು ಕೈಗೆ ಸಿಗುವುದಿಲ್ಲ. ಹನುಮಂತ ಗೆದ್ದಿರುವ ಬಹುಮಾನ ಮೊತ್ತದಲ್ಲಿ 30% ತೆರಿಗೆ ಕಟ್ಟಬೇಕಿದೆ. ಈ ಹಣವನ್ನು ಕಡಿತ ಮಾಡಿಯೇ ವಿಜೇತ ಹನುಮಂತುಗೆ ವಿತರಿಸುತ್ತಾರೆ. ಹಾಗಿದ್ದರೆ ಹಳ್ಳಿ ಹೈದನ ಕೈಗೆ ಸಿಗೋದೆಷ್ಟು? ಟಿವಿ ರಿಯಾಲಿಟಿ ಶೋ, ಸ್ಪರ್ಧೆ, ಲಾಟರಿ ಹೀಗೆ ಹಲವು ವಿಭಾಗಗಳಲ್ಲಿ ಆಡಿ ಗೆದ್ದಿದ್ದರೆ 30% ತೆರಿಗೆ ಪಾವತಿಸಬೇಕು. ಕನಿಷ್ಠ 10,000 ರೂಪಾಯಿ ಬಹುಮಾನ ಮೊತ್ತದಿಂದ ಈ ತೆರಿಗೆ ಅನ್ವಯವಾಗುತ್ತದೆ. ಗ್ರಾಂಡ್ ಫಿನಾಲೆಯ ಅಂತಿಮ ಇಬ್ಬರಲ್ಲಿ ಹನುಮಂತ ಅವರು ಹೊಸ ಅಧ್ಯಾಯದ ಪಟ್ಟ ದಕ್ಕಿಸಿಕೊಂಡರು. ಆದರೆ ಮತ್ತೊಬ್ಬ ಫೈನಲಿಸ್ಟ್ ತ್ರಿವಿಕ್ರಮ್ ಅವರು ಮೊದಲ ರನ್ನರ್ ಅಪ್ಗೆ ತೃಪ್ತಿಪಟ್ಟುಕೊಂಡರು. ಬಿಗ್ ಬಾಸ್ ಗೆದ್ದವರಿಗೆ ಅಪಾರ ಜನಪ್ರಿಯತೆ ಸಿಗುತ್ತಾದಾದರೂ ಬಹುಮಾನ ಮೊತ್ತದ 50 ಲಕ್ಷ ಸಂಪೂರ್ಣವಾಗಿ ಸಿಗಲ್ಲ. ಈ ವಿಚಾರ ಅನೇಕರಿಗೆ ಗೊತ್ತಿಲ್ಲ. ಗೆದ್ದ ಹಣದಲ್ಲಿ ಟ್ಯಾಕ್ಸ್ ಕಟ್ಟಾಗುತ್ತದೆ. 30% ಟ್ಯಾಕ್ಸ್ ಕಟ್ಟಾಗುವ ಕಾರಣ ಬಿಗ್ ಬಾಸ್ ವಿಜೇತ ಹನುಮಂತು ಕೈಗೆ 35 ಲಕ್ಷ ರೂಪಾಯಿ ಸಿಗುತ್ತದೆ. ಮೊದಲ ರನ್ನರ್ ಅಪ್ ತ್ರಿವಿಕ್ರಮ್ 15 ಲಕ್ಷ ಬಹುಮಾನ ಮೊತ್ತ ಸಿಕ್ಕಿದೆ. ಇವರು ಸಹ ತೆರಿಗೆ ಪಾವತಿಸಬೇಕಿದೆ. ಹೀಗಾಗಿ ತ್ರಿವಿಕ್ರಮ್ ಅವರ ಕೈಗೆ 10,50,000 ಕೈಗೆ ಸಿಗಲಿದೆ. ಇನ್ನು ಎರಡನೇ ರನ್ನರ್ ಅಪ್ ಕಿಶನ್ ಅವರಿಗೆ 10 ಲಕ್ಷ ರೂಪಾಯಿ ಸಿಕ್ಕಿದ್ದು 7 ಲಕ್ಷ ರೂಪಾಯಿ ಅವರ ಕೈ ಸೇರಲಿದೆ. ಉಳಿದಿದ್ದು ತೆರಿಗೆ ರೂಪದಲ್ಲಿ ಸರ್ಕಾರದ ಕೈಗೆ ಸೇರಲಿದೆ.